ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಬದುಕಲ್ಲಿ ಅಲ್ಲೂಲ ಕಲ್ಲೂಲವಾಗ್ತದೆ. ಇದರ ನಡುವೆ ಭಾರ್ಗವಿ ನಿಜವಾಗ್ಲೂ ಕೂಡ ಕೋಪಗೊಳ್ತಿರೋದು ಯಾಕೆ? ಇತ್ತ ಕಡೆ GP ಪಾಟೀಲ್ಗೆ ನಿಜವಾಗ್ಲೂ ಕೂಡ ಗ್ರಹಚಾರ ಕೀಡ್ಗಾಲ ಶುರುವಾಗ್ತದೆಯಾ? ನಿಜವಾಗ್ಲೂ ದಗ ಅಂತ ಹೇಳಿ ದೀಪ ಉರಿತಾ ಹೋದರೆ ಖಂಡಿತ ಆದಷ್ಟು ಬೇಗ ಆರಿ ಹೋಗುತ್ತಂತೆ. ಹಾಗೆ GP ಪಾಟೀಲ್ ಕಾಲ ಕೂಡ ಆರಿ ಹೋಗೋ ಸಮಯ ಬಂದೇ ಬಿಡ್ತಾ. ಇತ್ತ ಕಡೆ ಅರ್ಜುನ್ ಕಮಾಲ್ ಹೇಗಿತ್ತಪ್ಪ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬೃಂದ ವಂದನಾಗೆ ಹೇಳಿ ತನ್ನ ತಂದೆಯ ಮೇಲೇ ಅಟ್ಯಾಕ್ ಮಾಡಿಸ್ತಾಳೆ. ತಂದೆಯ ಪ್ರಾಣ ಪಕ್ಷಿನೇ ಆರಿ ಹೋಗೋಷ್ಟ್ರ ಮಟ್ಟಿಗೆ ಅವರ ತಂದೆ ಸೀರಿಯಸ್ ಆಗಿರ್ತಾರೆ. ಆದರೆ ಅರ್ಜುನ್ ಕಾರಣದಿಂದಾಗಿ ಅರ್ಜುನ್ನ ದುಡ್ಡು ಕೊಟ್ಟಿದ್ರಿಂದಾಗಿ ಇಲ್ಲಿ ಇವತ್ತು ಭಾರ್ಗವಿ ತಂದೆ ಜೀವಂತವಾಗಿದ್ದಾರೆ. ಭಾರ್ಗವಿ ತಂದೆ ಮೊದಲಾಗಿದ್ದಾರೆ, ಹುಷಾರಾಗ್ತಿದ್ದಾರೆ. ಬಟ್ ಇಲ್ಲಿ ಭಾರ್ಗವಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಅಮ್ಮ ತೀರ್ಮಾನ ಮಾಡಿಕೊಂಡಿದ್ದಾರೆ. ಯಾಕಂದರೆ ಬರೋ ದಾರಿಯಲ್ಲಿ ಎಲ್ಲರೂ ಕೂಡ ಭಾರ್ಗವಿ ದುಡಿಸ್ಕೊಂಡು ಅವಳಿಗೆ ಮದುವೆ ಮಾಡ್ತಿಲ್ಲ, ಅವಳು ಗಂಡ್ಬೀರಿ ಥರ ಎಲ್ಲರನ್ನ ಕೂಡ ಎದುರಾಕುತ್ತಿದ್ದಾಳೆ, ರೌಡಿಗಳು ಎಲ್ಲರೂ ಮನೆಗೆ ಬರ್ತಾರೆ, ಅದು ಇದು ಅಂತ ಹೇಳಿ ಮಾತಾಡ್ತಿರ್ತಾರೆ. ಇದರಿಂದ ಅವರ ಅಮ್ಮನ ಮನಸ್ಸು ತುಂಬಾ ಘಾಸಿಗೆ ಒಳಗಾಗಿರುತ್ತೆ. ಅದೇ ಕಾರಣಕ್ಕೆ ಹಾಸ್ಪಿಟಲ್ಗೆ ಬರ್ತದಾಗೆ ಭಾರ್ಗವಿ ನೀನು ಮದುವೆ ಆಗಿಬಿಡು ಅಂತ ಹೇಳ್ತಾರೆ. ಇಲ್ಲಿ ಭಾರ್ಗವಿ ಏನಮ್ಮ ಆಗಿದೆ ನಿನಗೆ, ಸುಮ್ಮನೆ ತಲೆಗಿಲೆ ಕೆಟ್ಟಿದ್ಯಾ, ಏನಪ್ಪ ಹುಷಾರಾಗ್ತಿದ್ಯಾಗೆ, ನಿನಗೆ ಮದುವೆ ಆಲೋಚನೆ ಬಂದ್ಬಿಡ್ತಾ ಅಂತ ಕೇಳ್ತಿದ್ದಾಳೆ. ಅದು ಹಾಗಲ್ಲ, ಎಲ್ಲರೂ ಕೂಡ ಏನು ಮಾತಾಡ್ಕೊತಿದ್ದಾರೆ ಗೊತ್ತಾ, ನಾವು ನಿನ್ನನ್ನು ದುಡಿಸ್ಕೋತಾ ಇದೀವಂತೆ, ಅದಕ್ಕೆ ಮದುವೆ ಮಾಡ್ತಿಲ್ವಂತೆ ಅಂತ ಹೇಳಿದಾಗ ಯಾರು ಹೇಳಿದ್ದು ಆ ರೀತಿ ಅವ್ರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಅಂದಾಗ ಏನು ಹೋಗ್ಬಿಟ್ಟು ಅವ್ರ ಹತ್ರ ಜಗಳ ಕಾಯ್ತೀಯ, ಅದೇ ಅಲ್ವಾ ಮಾಡೋದು. ಅವ್ರು ಹೇಳಿದ್ರಲ್ಲೂ ಕೂಡ ಏನು ತಪ್ಪದೆ, ನಿಜವಾಗ್ಲೂ ಮದುವೆ ಮಾಡಬೇಕಲ್ವ. ನಿಜವಾಗ್ಲೂ ಭುಜದ ಎತ್ತರದ ಬಂದಂತಹ ಹೆಣ್ಮಕ್ಳನ್ನು ತುಂಬ ದಿನ ಮನೇಲಿ ಉಳಿಸ್ಕೋಬಾರ್ದು, ಅವರು ಕೂಡ ತುಂಬ ದಿನ ಅಪ್ಪ ಅಮ್ಮನ ಜೊತೆ ಇರಬಾರ್ದು, ಮದುವೆ ಆಗಿ ಹೋಗಬೇಕು. ನಿನಗೂ ಕೂಡ ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ತೀವಿ ಅಂದಾಗ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನನಗೆ ಮದುವೆ ಅನ್ನೋದು ಇಷ್ಟ ಇಲ್ಲ, ನಾನು ಮದುವೆನೇ ಆಗೋದಿಲ್ಲ ಅಂತ ಭಾರ್ಗವಿ ಹೇಳಿಬಿಡ್ತಾಳ. ಜೊತೆಗೆ ಏನು ಹುಡುಗ ಅಂದರೆ ಹೀಗೆ ತಂದ್ಕೊಟ್ಬಿಡೋಕ್ಕಾಗತ್ತಾ, ಹೀಗೆ ಯಾವನ್ನೋ ಬಂದವನ್ನ ಒಪ್ಕೊಂಡು ಮದುವೆ ಆಗ್ಬಿಡೋಕ್ಕಾಗತ್ತಾ, ಮದುವೆ ಅಂದರೆ ಎಷ್ಟು ಸರಳವಾದ ವಿಷಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಮ್ಮ ಅಂತ ಹೇಳ್ತಾಳೆ ಭಾರ್ಗವಿ. ಅಯ್ಯೋ ನಿನಗೆ ಬೇಕು ಅಂದರೆ ಅದೇ ಅರ್ಜುನ್ ಇದಾನಲ್ವ, ಆ ಹುಡುಗನ್ನೇ ಮದುವೆ ಆಗುವ ಅಂದಾಗ ನನಗೆ ಗೊತ್ತಿತ್ತು, ಇದನ್ನೇ ಹೇಳಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ನನಗೆ ಯಾವುದೇ ಕಾರಣಕ್ಕೂ ಅವ್ರ ಮನೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಅವ್ರು ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಭಾರ್ಗವಿ ಹೇಳ್ತದಾಳ. ಆಯಿತು ಬಿಡು, ನಾನೇ ಒಳ್ಳೆ ಹುಡುಗನ್ನ ನೋಡ್ತೀನಿ, ಮದುವೆ ಆಗುವಂತೆ ನೀವಾದರೂ ಸ್ವಲ್ಪ ಹೇಳ್ರಿ ಅಂತ ಹೇಳಿ ರವೀಂದ್ರ ಭಟ್ಕಲ್ ಅವ್ರಿಗೆ ಹೇಳ್ತಿದ್ದಾರೆ. ಅನ್ನಪೂರ್ಣ ಅವರು, ಹೌದು ಮಗಳೇ, ನಿಮ್ಮಮ್ಮ ಮಾತಾಡ್ತಿರೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆ, ಅಪ್ಪ ಅಮ್ಮನಿಗೆ ಚಿಂತೆ ಅಲ್ವಾ, ನಿಜವಾಗ್ಲೂ ಮಗಳು ಮದುವೆ ಆಗಿಲ್ಲ ಅಂತ ನೀನು ಮದುವೆ ಆದರೆ ನಮಗೂ ಕೂಡ ಒಂದು ರೀತಿ ಮನಸ್ಸು ನಿರಾಳ ಆಗುತ್ತೆ ಅಂತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ತನ್ನ ಆಟವನ್ನು ಬಿಡ್ತಾ ಇದ್ದಾಗ ಇಲ್ಲಿ ಅನ್ನಪೂರ್ಣ ಅವರು, ಯಾಕೆ ನಮ್ಮ ಕೊನೆಗಾಲದಲ್ಲಿ ಮಗಳನ್ನ ಮದುವೆ ಮಾಡಲಿಲ್ಲ ಅಂತ ಹೇಳಿ ಕೊರ್ಕೊಂಡು ಸಾಯ್ಬೇಕಾ ನಾವು ಅಂತ ಹೇಳ್ತಿದ್ದಾರೆ. ಈ ಕಡೆ ರವೀಂದ್ರ ಭಟ್ಗಳವ್ರು ಕೂಡ, ಹೌದು ಮಗಳೇ, ನಮಗೋಸ್ಕರ ಮದುವೆ ಆಗಮ್ಮ, ನೀನು ಮದುವೆ ಆದರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂದಾಗ ಸರಿ ಆಯಿತು, ನೀವು ಖುಷಿಯಾಗಿರ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ತೋರಿಸೋರ್ನೇ ನಾನು ಮದುವೆ ಆಗ್ತೀನಿ. ಆದರೆ ಒಂದೊಂದು ಕಂಡೀಷನ್ನ, ನಾನು ಮದುವೆ ಆದಮೇಲೂ ಕೂಡ ನಿಮ್ಮಿಬ್ಬರ ಜವಾಬ್ದಾರಿ ನನ್ನದೇ ಆಗಿರುತ್ತೆ, ಅದಕ್ಕೆ ಒಪ್ಕೊಂಡು ಯಾರು ಬರ್ತಾರೋ ಅವರನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾಳೆ ಭಾರ್ಗವಿ. ಸರಿ ಆಯಿತು ಅಂತ ಕೂಡ ಅಮ್ಮ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ, ಮಗಳು ಮದುವೆಗೆ ಒಪ್ಕೊಂಡ್ಲು ಅಂತ. ಅದ ಕಡೆ ಶಕ್ತಿ ಪ್ರಸಾದ್ GP ಪಾಟೀಲ್ ಅವರ ಹೆಂಡತಿ ನಿರ್ಮಲಾ ಪಾಟೀಲ್ಗೆ ಕಾಲ್ ಮಾಡ್ತಾರೆ. ನಿರ್ಮಲಾ ಪಾಟೀಲ್ಗೆ ಕಾಲ್ ಮಾಡಿ, ನೀವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ಗೆ ಬರಲೇಬೇಕು ಅಂದಾಗ ಖಂಡಿತ ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ಗೆ ಬರದೇ ಇರೋಕ್ಕಾಗತ್ತಾ, ಖಂಡಿತ ಬಂದೇ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಅರ್ಜುನ್ ಬರೋದಿಲ್ವಂತಲ್ಲ ಅಂದಾಗ ಏನು ಹೇಳಿದ, ಅರ್ಜುನ್ ಹೇಳಿದ್ನ ಬರಲ್ಲ ಅಂತ ನಿರ್ಮಲಾ ಪಾಟೀಲ್ ಕೇಳಿದಕ್ಕೆ, ಹೌದು ನಾನು ಅವನ್ನ ಕರೆದೇ ಇಲ್ಲ, ನಾನು ಬರುವುದಿಲ್ಲ, ನನ್ನ ಕೆಲಸ ಇದೆ, ಬಿಸಿ ಇದ್ದೀನಿ ಅಂತ ಹೇಳಿಬಿಟ್ಟ ಅಂತ ಶಕ್ತಿ ಪ್ರಸಾದ್ ಅವರು ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ಅವನಿಗೆ GP ಪಾಟೀಲ್ ಹತ್ರ ಹೇಳಿಸಿದ್ರೆ ಖಂಡಿತ, GP ಹೇಳಿದ್ರೆ ಖಂಡಿತ ಅವ್ನಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದಿಲ್ಲ, ಖಂಡಿತ ಅವನ್ನ ಕರ್ಕೊಂಡು ಬಂದೇ ಬರ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಬರಲೇಬೇಕಲ್ವಾ, ಅವನೇ ಅಲ್ವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಶಕ್ತಿ ಪ್ರಸಾದ್ ಕೂಡ ಹೇಳ್ತಿದ್ದಾರೆ. ತದನಂತರ ಇಲ್ಲಿ GP ಪಾಟೀಲ್ ವರ್ಕ್ ಮಾಡಬೇಕಿದ್ರೆ ಅಲ್ಲಿ ಅರ್ಜುನ್ ಕೂಡ ಇರ್ತಾರೆ. ಅಲ್ಲಿಗೆ ವಂದನಾ ಬರ್ತಾಳೆ. ವಂದನಾ ಬಂದಿದ್ದೆ, ಅರ್ಜುನ್ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿದೆ, ನಾಳೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಮಾಡಬೇಕು ಅಂತ, ಏನಾದ್ರು ಗೋಲ್ಡ್ ಡೈಮಂಡ್ ಕೊಡ್ಸೋಣ ಅಂತ, ಪ್ಲೀಸ್ ನನ್ನ ಜೊತೆ ಶಾಪಿಂಗ್ಗೆ ಅಂತ ಬರ್ತೀಯ ಅಂದಾಗ, ನಾನು ಯಾಕೆ ಕರೀತಿದ್ಯಾ, ನೀನು ಬೇಕಿದ್ರೆ ಹೋಗು, ನಾನು ಯಾಕೆ ಬರಬೇಕು, ನಿನ್ನ ಅಪ್ಪ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅರ್ಜುನ್ ಏನು ಮಾತಾಡ್ತಿದ್ಯಾ ಅರ್ಜುನ್, ನೀನು ಸರ್ಪ್ರೈಸ್ ಅಂದರೆ ಅವನ್ನೇ ಕರ್ಕೊಂಡು ಹೋಗಿ ಕೊಡಿಸ್ಲಿಕ್ಕಾಗುತ್ತಾ ಅಂದಕ್ಕೆ, ಸರಿ ಆಯಿತು ನೀನೇ ಹೋಗು, ನನಗೆ ಟೈಮ್ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ನಂತರ ಏನು ಆಯಿತು ಅಂತ GP ಪಾಟೀಲ್ ಕೇಳಿದಕ್ಕೆ, ಅದು ನಾಳೆ ಪಾರ್ಟಿ ಇದೆ ಅಲ್ವಾ ಅಂಕಲ್,
ಅದಕ್ಕೋಸ್ಕರನೇ ಇಲ್ಲಿ ಅರ್ಜುನ್ನ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡಬೇಕು, ಅದೇ ಕಾರಣಕ್ಕೆ ನೀನು ನನ್ನ ಜೊತೆ ಬಂದು ಸೆಲೆಕ್ಷನ್ಗೆ ಹೆಲ್ಪ್ ಮಾಡು ಅಂತ ಹೇಳಿದರೆ ಅವನು ಆಗೋದಿಲ್ಲ ಅಂತ ತಾನೆ ಅಂದಾಗ, ಯಾಕೆ ಆ ರೀತಿ ಮಾತಾಡ್ತಿದ್ಯಾ, ಹುಡುಗಿ ನಿನ್ನ ಮದುವೆ ಆಗೋ ಹುಡುಗಿ, ಅವಳಿಗೆ ಈ ರೀತಿ ಎಲ್ಲ ಹರ್ಟ್ ಮಾಡೋದಾ, ನಿಜವಾಗ್ಲೂ ಅವಳ ಜೊತೆ ಹೋಗಿ ಅವಳಿಗೆ ಏನು ಹೆಲ್ಪ್ ಬೇಕೋ ಅದನ್ನು ಮಾಡಿಕೊಡು, ಅವಳ ಜೊತೆ ನೀನು ಶಾಪಿಂಗ್ ಹೋಗು ಅಂತ ಹೇಳ್ತಾರೆ. ಜಿ ಪಿ ಪಾಟೀಲ್ ಅಪ್ಪನ ಮಾತಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಂಕಲ್ ದಯವಿಟ್ಟು ಅರ್ಜುನ್ನ ಬೈಬೇಡಿ, ನಾನು ಒಬ್ಬಳೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ವಂದನ ಹೇಳಿ ಚಮಕ್ ಕೊಡ್ತಾಳೆ ಅರ್ಜುನ್ಗೆ. ಬಟ್ ಇಲ್ಲಿ ಜಿ ಪಿ ಪಾಟೀಲ್ ಏನಿಲ್ಲ ಅಮ್ಮ, ಅರ್ಜುನ್ ಬರ್ತಾನೆ, ನಿನ್ನ ಜೊತೆ ಹೋಗು ಅರ್ಜುನ್ ಅಂತ ಹೇಳ್ತಾರೆ. ಜೊತೆಗೆ ಬೆರಳು ತೋರಿಸಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಯಾಕಂದರೆ ಜಿ ಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅರ್ಜುನ್ ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದಾನೆ, ಇವ್ನಿಗೆ ವಂದನಾನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ. ಬಟ್ ಯಾರು ಪ್ರೀತಿ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ, ಬಟ್ ಫೈನಲಿ ವಂದನಾನೇ ಇವನು ಮದುವೆ ಆಗೋದು. ಅವನ ಪ್ರೀತಿ ಗೀತಿ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಅನ್ನೋದು ಜೆ ಪಿ ಪಾಟೀಲ್ ಇಂಟೆನ್ಷನ್ ಆಗಿದೆ. ಅಪ್ಪನ ಮಾತನ್ನು ಹೋಗ್ಬಿಟ್ಟು ಇಲ್ಲಿ ಅಪ್ಪನ ಮಾತಿಗೆ ತಲೆ ತಗ್ಸಿ ಅರ್ಜುನ್ ಕೂಡ ವಂದನಾ ಜೊತೆ ಆ ಒಂದು ಚಿನ್ನದ ಅಂಗಡಿಗೆ ಹೋಗಿದ್ದಾರೆ. ಇತ್ತ ಕಡೆ ಭಾರ್ಗವಿನ ಇನ್ಸ್ಪೆಕ್ಟರ್ ಪ್ರತಾಪ್ ಭೇಟಿ ಮಾಡಿದ್ದೆ, ಆ ಒಂದು ಲಾಕಪ್ಪಲ್ಲಿ ಇದ್ದಂಥ ರೌಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾರೆ. ಏನು ಸರಿ ಹೇಳ್ತಿದ್ರೆ, ಇದೊಂದು ಸಾಕ್ಷಿ ಕೂಡ ಹೊರಟೋಯ್ತಾ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದರ ಮೇಲೊಂದು ಸಂಧ್ಯಾ ಕೂಡ ಮನೆಯಲ್ಲಿಲ್ಲ, ಅವಳು ಕೂಡ ಊರಿಗೆ ಹೋಗ್ಬಿಟ್ಲು ಅಂದಾಗ ಯಾಕೆ ಕೀಸನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಇಲ್ಲ ಅಪ್ಪ, ಕೀಸನ್ನು ಇಲ್ಲಿಗೆ ನಿಲ್ಲಿಸಿಲ್ಲ, ಆದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಪ್ಪಂಗೆ ಹುಷಾರಿಲ್ಲ ಅಲ್ವಾ, ಹಾಗಾಗಿ ನಾನೇ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ, ಕೀಸ್ ಅನ್ನೋದು ನಡೆಯುತ್ತೆ, ಈಗ ಸ್ವಲ್ಪ ಬ್ರೇಕ್ ಕೊಟ್ಟಿರ್ಬೋದು ಅಷ್ಟೇ ಅಂತ ಹೇಳಿ ಇಲ್ಲಿ ಭಾರ್ಗವಿ ಮಾತನಾಡ್ತಾರೆ. ಅತ್ತ ಕಡೆ ಬೃಂದಾನ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ, ಎಲ್ಲಿಗೆ ಬಂತು ಆ ಭಾರ್ಗವಿ ಸೈಲೆಂಟ್ ಇದ್ದಾಳ ಅಂತ. ನೀವೇನು ಯೋಚನೆ ಮಾಡಬೇಡಿ ಮಾವ, ನೀವು ಕೋರ್ಟನ್ ಕೇಸನ್ನು ನೋಡ್ಕೊಳ್ಳಿ, ಅವಳನ್ನು ನಾನು ನೋಡ್ಕೋತೀನಿ. ಆಲ್ರೆಡಿ ವಂದನ ನಾನು ಹೇಳಿರೋ ಕೆಲಸ ಮಾಡಿದಾಳೆ, ಇನ್ನೇನೇ ಇದ್ರೂ ನಾನು ನನ್ನ ಕೆಲಸ ಮಾಡೋದಷ್ಟೇ ಬಾಕಿ. ಎಲ್ಲ ಕಡೆಯಿಂದ ಅವಳನ್ನ ಲಾಕ್ ಮಾಡಿದ್ದೀನಿ, ಖಂಡಿತ ಒಂದು ಲಾಕಲ್ಲಿ ಬಂದಿ ಆಗಿದೆ, ಚಡಪಡಿಸಿ ಹೋಗ್ತಿದ್ದಾಳೆ, ಖಂಡಿತ ಅವಳಿಗೆ ಕೋರ್ಟ್ ಬಗ್ಗೆ ಕೇಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಬಾರ್ದು, ಹಂಗೆ ಮಾಡಿದ್ದೀನಿ. ಈಗ ಅವಳಿಗೆ ಮದುವೆ ಮಾಡಿಸಿದ್ರೆ ಖಂಡಿತ ಕೋರ್ಟು ಮದುವೆ ಹಾಸ್ಪಿಟಲು ಅಂತ ಹೇಳಿ ಒದ್ದಾಡಿ ಹೋಗ್ಬಿಡ್ತಾಳೆ, ಕೋರ್ಟ್ಗಂತೂ ತಲೆನೂ ಹಾಕಲ್ಲ, ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಡ್ತಾಳೆ. ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಮಾವ ಅಂದಾಗ, ಅಯ್ಯೋ ನಾವು ಅವಳ ಹಣೆ ಬರೋಣ ಬರೆಯೋಂಗಾಯ್ತಲ್ಲ, ನಮ್ಮ ಶತ್ರುತ್ವ ಕಟ್ಕೊಂಡ್ರೆ ಏನಾಗುತ್ತೆ ಅಂತ ಅವಳು ಗೊತ್ತಾಗಬೇಕು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ರೆ, ಹೌದು ಮಾವ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಬೃಂದಾ ಹೇಳ್ತಿದ್ದಾಳೆ. ನಿನ್ನ ಪ್ಲ್ಯಾನ್ ಸೂಪರ್ ಆಗಿದೆ ಬೃಂದಾ ಅಂತ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ ಜಿ ಪಿ ಪಾಟೀಲ್. ಇತ್ತ ಕಡೆ ಗೋಲ್ಡ್ ತೊಗೋತೀನಿ ಅಂತ ಹೋಗಿರ್ತಕ್ಕಂಥ ವಂದನ ರಿಂಗನ್ನು ಪರ್ಚೇಸ್ ಮಾಡ್ತಿದ್ದಾಳೆ. ಇಲ್ಲಿ ಅರ್ಜುನ್ಗೆ ಅನ್ಸುತ್ತೆ, ಏನಪ್ಪ ಇದು ತನಗೆ ರಿಂಗ್ ಪರ್ಚೇಸ್ ಮಾಡುವಂಗೆ ಮಾಡ್ತಿದ್ದಾಳೆ ಅಂತ, ಇವಳಿಗೆ ಸರಿಯಾಗಿ ಮಕ್ಕರ್ ಮಾಡಲೇಬೇಕು ಅಂತ ಹೇಳಿದ ಒಂದು ಡಬ್ಬಾ ರಿಂಗನ್ನು ಸೆಲೆಕ್ಟ್ ಮಾಡ್ತಾರೆ. ಅದೇ ಸಕ್ಕತ್ತಾಗಿದೆ ಅಂತ ಅಂದ್ಕೊಂಡಿದ್ದೆ, ವಂದನ ತೊಗೊಂಡ್ಬಿಡ್ತಾಳೆ. ಆದರೆ ಅದು ಅರ್ಜುನ್ಗೆ ಖಂಡಿತ ಇಷ್ಟ ಇಲ್ಲ. ಈ ಕಡೆ ಅವಳು ಕೂಡ ನಮ್ಮಿಬ್ಬರ ಎಂಗೇಜ್ಮೆಂಟ್ಗೆ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಅಂತ ಕೂಡ ವಂದನ ಕೂಡ ಹೇಳುವುದಿಲ್ಲ. ಆದರೆ ಅಲ್ಲಿ ಅರ್ಜುನ್ ಕನಸು ಕಾಣ್ತಿದ್ದಾರೆ, ಎಲ್ಲ ಸರಿ ಇದ್ದಿದ್ರೆ ನಾನು ಟಗರು ಪುಟ್ಟಿ ಇಲ್ಲಿ ರಿಂಗ್ ತೊಗೊಳೋದಕ್ಕೆ ಇಷ್ಟೊತ್ತಿಗೆ ನಾವು ಬಂದಿರ್ತಿದ್ವಿ ಅಂತ ಹೇಳಿ. ಅತ್ತ ಕಡೆ ಬೃಂದ ಬ್ರೋಕರ್ನ ಗೊತ್ತು ಮಾಡಿದ್ದೆ, ಇಲ್ಲಿ ಅಮ್ಮ ಮತ್ತು ಅತ್ತೆ ತರಕಾರಿ ತರೋಕೆ ಬಂದಾಗ ಯಾವುದೋ ಒಂದು ಹೆಂಗ್ಸ್ ಬಿಟ್ಟಿದ್ದೆ, ಇಲ್ಲಿ ಭಾರ್ಗವಿ ಬಗ್ಗೆ ಇಲ್ಲದೆ ಇರೋದನ್ನು ಮಾತಾಡಿ ನಮ್ಗೆ ತೊಂದರೆ ಆಗ್ತದೆ ಹಂಗೂ ಹಿಂಗೂ ಹೇಳಿ ಮದುವೆ ಮಾಡಿ ಕಳಿಸಿ ಅನ್ನೋ ರೀತಿ ಇಲ್ಲಿ ಅಮ್ಮನ ಮೇಲೆ ಜೋರು ಮಾಡೋ ಹಾಗೆ ಮಾಡ್ತಾಳೆ. ಇದರಿಂದಾಗಿ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ. ನಂತರ ಅತ್ತೆ ಅಮ್ಮನ ಕರ್ಕೊಂಡು ಹೋಗಿಬಿಡ್ತಾರೆ. ನಂತರ ಬ್ರೋಕರ್ಗೆ ದುಡ್ಡು ಕೊಟ್ಟಿದ್ದೆ, ಯಾವನ್ನೋ ಕರ್ಕೊಂಡು ಹೋಗಿ ಆ ಭಾರ್ಗವಿ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ತಾಳೆ. ಫೈನಲಿ ಭಾರ್ಗವಿ ಮದುವೆ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಬ್ರೋಕರ್ ಮನೆಗೆ ಹೋಗಿದ್ದೆ, ಒಳ್ಳೆ ಹುಡುಗ ಇದ್ದಾನೆ ಅಂತ ಹೇಳಿದ್ರ ಮುಖಾಂತರ ಹುಡುಗನ ಕೂಡ ಕರೆಸ್ತಿದ್ದಾರೆ. ಭಾರ್ಗವಿ ಮದುವೆ ಫಿಕ್ಸ್ ಆಗ್ತದೆ. ಆ ಕಡೆ ಫಂಕ್ಷನ್ಗೆ ಹೋದರೆ ಅಲ್ಲೂ ಕೂಡ ಅರ್ಜುನ ತನಗೆ ಗೊತ್ತಿಲ್ಲದೆ ವಂದನ ತನ್ನ ಎಂಗೇಜ್ಮೆಂಟ್ಗೆ ಅಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಫೈನಲಿ ಶಾಕ್ ಆಗ್ತಿದ್ದಾರೆ. ಅರ್ಜುನ್ ಎಂಗೇಜ್ಮೆಂಟ್ ಅಂತ ಗೊತ್ತಾಗ್ತದಾಗೆ ಅವರ ಎಂಗೇಜ್ಮೆಂಟ್ ಕೂಡ ನಡೀತದೆ. ಇದರ ನಡುವೆ ಆರಾಧನಾ ಮತ್ತು ಸುಶಾಂತ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಹೇಗಿರುತ್ತೆ ಆ ಒಂದು ಜಬರ್ದಸ್ತ್ ಸಂಚಿಕೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.